ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಭಾರತದಲ್ಲಿ ಮಾಡಿದ್ದಾರೆ. ಆಯ್ತಪ್ಪ ಗುರುವೇ, ಈ ಪಂಚಾಯತಿಂದನೇ ಮಾಡಿಸ್ಬೋದು, ಬೇಡ ಅದನ್ನ ನಾನು ಮಾಡಿಸ್ಕೊಡ್ತೀನಿ, ಅದನ್ನ ಮಾಡ್ಕೊಡ್ತೇನೆ. ಕೇಳಪ್ಪ, ಇಷ್ಟೆಲ್ಲ ಮಾಡಿದ್ದಾರೆ, ನಿಮ್ಗೆ ಅದು ಯಾವನ ನೆಗದ, ಯಾವನ ಕಲ್ಲು ಹೊಡೆದ, ಏನಾಯ್ತು? ಊರೆಲ್ಲ ಸೇರ್ಬೇಕಿತ್ತು, ಪೊಲೀಸ್ ಕೊಡ್ಬೇಕಿತ್ತು. ಯಾರು ನಿನ್ನ ಮಗನೇ ಹೊಡಿಲಿ? ನಿನ್ನ ಮಗನೇ ಅದು, ನಿನ್ನ ಮಗನ ಹಾಕ್ಬೇಕು ಪೊಲೀಸ್ಗೆ. ಮೊದಲು ನಿನ್ನ ಮಗ ಹೊಡೆದ್ರೆ ಫಸ್ಟ್ ನಿನ್ನ ಮಗನ ಹಾಕ್ಬೇಕು. ನನ್ನ ಮಗ ಯಾವುದೇ ಶಾಲೆಗಳಿಗೆ ಮಕ್ಕಳುಗಳಿಗೆ ಈ ರೀತಿ ಅಡ್ಕೊಳ್ತಕ್ಕಂಥ ದುರ್ನಡತೆ ಅಡಿತಂಥ ಮಕ್ಕಳನ್ನ ನನ್ನ ಮಗ, ನನ್ನ ತಮ್ಮ, ಅಣ್ಣ ಯಾವನಿದ್ರು ಮೊದಲು ನಾವು ಸ್ಟೇಷನ್ಗೆ ಹಾಕ್ಸ್ಬೇಕು. ಅವ್ರನ್ನ ಕೇಳದೆ ಇದ್ರೆ ತಿಳ್ಕೊ ಹೇಳ್ತೀನಿ, ಕೂತ್ಕೊಂಡ್ಮೇಲೆ ಹೇಳ್ತೀನಿ. ಈಗ ಏನು ಮಾತಾಡಂಗಿಲ್ಲ, ಏನು ಮಾತಾಡಕ್ಕಿಲ್ಲ. ಈಗ ಕೂತ್ಕೊಂಡು ಹೇಳ್ತೀನಿ, ಮಧ್ಯೆ ಏನು ಮಾತಾಡೋದು ಬೇಡ. ಆಯ್ತು, ಈಗ ಬರೀ ಕಂಪ್ಲೇಂಟ್ ಕೂಡ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ರಿ. 4 ಜನ ಎತ್ಕೊಂಡು ಹೇಳ್ಕೊಂಡು ಹೋಗ್ರಿ. ಮಾತಾಡೋಣ, 12 ಜನ ಬೇಕಾ ಸೈನ್ ಹಾಕಕ್ಕೆ? ಸೈನ್ ಹೇಳ್ಕೊಂಡು ಹೋಗ್ರಿ. ನೀವು ನಿಮ್ಮೇಲೆ ಬಂದು ನಾವು ಕೇಳುವಲ್ಲ, ಕೈ ನೀವೇ ಹೇಳ್ಕೊಂಡು ಹೋಗ್ರಿ. ಎದ್ಕೊಂಡು ಕಂಪ್ಲೇಂಟ್ ಕೊಡ್ಬೇಕು ಊರೊಳಗಡೆ ಬಂದು ಇನ್ನು ಹೊಡೆದವ್ರಿಗೆ. ಏನ್ ವೈಯಕ್ತಿಕ ಆಗ್ಲಿ, ನಾವಿಲ್ವಾ? ಶಾಲೆ ಅನ್ಯಾಯ ಮಾಡಿದ್ರೆ ಪರವಾಗಿಲ್ವಾ? ವಿರುದ್ಧವಾಗಿಲ್ವಾ? ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಬಂದದಕ್ಕೆ ಯಾವನ ಒಂದು ಕಲ್ಲು ಹೊಡಿತಾನೆ ಅಂತ ಹೇಳಿದ್ರೆ ಊರು ಅಂತ ಯಾವ ರೀತಿ ಇರ್ಬೇಕು? ಯಾವನಾದ್ರು ಬರ್ಲಿ, ಈ ಧೈರ್ಯ ಮೊದಲು ತೋರ್ಬೇಕು. ನಾವೇನಾದ್ರು ನಮ್ಮ ಮಕ್ಕಳೇ ಬೇರೆ ಅವ್ರ ಮಕ್ಕಳೇ ಬೇರೆ ಅಂದಾಗ ನಾವು ಹಂಚಬೇಕು. ಅದನ್ನ ನಾ ಮಾಡಿಸ್ತೀನಿ. ಅದನ್ನ ಹನುಮೇಶ ರೆಡಿ ಮಾಡಿಸೋದನ್ನ ಸುತ್ತ ಯಾವ ರೀತಿ ಇರ್ಬೇಕು ಅಂತೇಳಿ ಮೇಲ್ಗಡೆ ಚೂರಿ ತರ ಇರ್ಬೇಕು. ಎಲ್ಲ ಗ್ರಿಲ್ ಹಾಕ್ಬಿಡೋದು ಏಕ. ಆಯ್ತು ಬಿಡಪ್ಪ, ಮಾಡಿಸ್ತೀನಿ ನಾನು ಹೇಳ್ಬಿಟ್ಟು, ಒಳ್ಳೆ ಇಂಜಿನಿಯರ್ ಹೇಳ್ಬಿಟ್ಟು ಅದನ್ನ ಮಾಡಿಸೆ. ಸುತ್ತ ಬರ್ಲೇಬಾರ್ದು, ಒಳಗಡೆ ನೋಡೇ ಬಿಡು. ಇವರೆಲ್ಲ ಮಾಡಿದ್ದಾರೆ, ಅವ್ರ ಹೆಸರು ಉಳ್ಸಕ್ಕೋಸ್ಕರನಾರು ಇದು ಮಾಡ್ಬೇಕು. ನಾವು ಅವ್ರ ಹೆಸರು ಶಾಶ್ವತ ಉಳ್ಸಕ್ಕೋಸ್ಕರನಾರು ನಾವು ಮಾಡ್ಬೇಕು. ಅದು ಗಲೀಜ್ ಆಗ್ತಾ ಇದ್ದಂಗೆ ಕ್ಲೀನ್ ಆಗಿ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಯಾರ್ದು? ಇನ್ನೊಂದು ಏನು? ಗ್ರಂಥಾಲಯ. ಇನ್ನೊಂದು ಏನ್ ಮಾಡ್ಕೊಟ್ಟವ್ರೆ? ಒಂದು ಕ್ರೀಡಾ ಕೊಠಡಿ, ಇನ್ನೊಂದು ಗ್ರಂಥಾಲಯ. ಲೈಬ್ರರಿ ಅಂದ್ರೆ ಗ್ರಂಥಾಲಯ. ಏನಕ್ಕೆ ಅದು ಗ್ರಂಥಾಲಯ? ಅಲ್ಲಿ ಓದ್ಲಿಕ್ಕೆ ಏನಿರುತ್ತೆ? ಅಲ್ಲಿ ಪುಸ್ತಕಗಳಿರ್ತವೆ, ಅಲ್ಲಿ ಓದ್ಬೇಕು ಅಲ್ವಾ? ಅದೆಲ್ಲ ಮಾಡ್ತೀರಲ್ವಾ? ಎಲ್ಲ ಗೊತ್ತಾಯ್ತು ನಿಮ್ಗೆ. ಅಷ್ಟು ದಿವಸದಿಂದ ಮಾಡ್ತಾವ್ರೆ. ಯಾರು ಮಾಡಿದವ್ರು ಹೆಸರು ಹೇಳಿ ನೋಡುವ. ಚೆನ್ನಾಗಿ ಓದ್ತಿರಲ್ವಾ? ನಿಮ್ ಜೊತೆಗೆ ನಾವು ಚೆನ್ನಾಗಿ ನಮ್ಮ ಸ್ಕೂಲಲ್ಲಿ ಪಾಠ ನಡೀತದೆ. ನಮ್ಮ ಶಾಲೆಗೆ ಬನ್ನಿ ಅಂತ ನೀವು ಒಬ್ಬೊಬ್ರು ಕರ್ಕೊಂಬರ್ಬೇಕಲ್ವ ಇನ್ ಮಕ್ಕಳನ್ನ. ಮುಂದೊಂದು ಸಾರಿಗೆ ನೀವು ಓದ್ತೀವಿ, ಪಾಠ ಬರಲ್ಲ ನಿಮ್ಮ ಸ್ಕೂಲಲ್ಲಿ. ನಮ್ಮಲ್ಲೆಲ್ಲ ಇಂಗ್ಲೀಷ್ ಇದೆ, ನಮ್ಮಲ್ಲೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ. ನಾವು ಮುಂದೆ ಬರ್ತಾ ಇದ್ದೀವಿ, ನೀವು ಇಲ್ಲಿಗೆ ಬನ್ನಿ ಅಂತ ಕರ್ಕೊಂಬತ್ತೀರಾ? ಒಬ್ಬೊಬ್ರು ಕರ್ಕೊಂಬತ್ತೀರಾ ನೆಕ್ಸ್ಟ್ ಇಯರ್ಗೆ? ನಾವು ಬಂದು ನೋಡ್ತೀವಿ ತಿರ್ಗಾ. ಓಕೆ ಓಕೆ, ಗುಡ್. ಕೂತ್ಕೊಳ್ಳಿ. ನಮ್ಮ ಉಪಾಧ್ಯಾಯರುಗಳು ಎಷ್ಟು ಜನ ಇದ್ದೀರಿ? ನಿಂತ್ಕೊಳ್ಳಿ ನೋಡೋಣ, ಎಷ್ಟು ಜನ ಇದ್ದೀರಿ ಉಪಾಧ್ಯಾಯರುಗಳು? ಇಲ್ಲಿ 8 ಮೇಡಮ್ ಇದ್ದಾರೆ. 2, 4, 6. ಯಾವ ಕಂಪ್ಲೇಂಟ್ ಇಲ್ವಾ ನಿಮ್ಮಲ್ಲಿ? ಒಬ್ರಿಗೊಬ್ರಿಗೆ ಅರ್ಜಿ ಅವೇನಿಲ್ಲ ಅಲ್ಲ? ಶಿವಣ್ಣ ಅವರು ಒಬ್ಬರೇ ಇಲ್ಲಿ ನಮ್ಮ ಸ್ಕೂಲ್ ಬಂದ್ಮೇಲೆ ಎಲ್ಲರನ್ನು ಹೆಚ್ಚು ಕಟ್ಟೋದು, ಎಲ್ಲರ ಮೇಲೆ ಜಗಳ ಬಿಡಿಸೋದು, ಇದೇ ಇಂಪ್ರೂವ್ಮೆಂಟ್ ಆಯ್ತಾಗ ಏನ್ ಇಂಪ್ರೂವ್ ಮಾಡ್ತಾರ? ಇಲ್ಲಿ ಸುಮ್ಮನೆ ಬಿರೇಗೌಡ್ರೆ, ಬಿರೇಗೌಡ್ರೆ 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 ಸುಮ್ಮನೆ ರೀ. ಏನೋ ಶಿವಣ್ಣ ಯಾಕೋ? ಆಯ್ತೀಗ
ಸುಮ್ಮನೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಯಾರು ಉಪಾಧ್ಯಾಯರುಗಳು ಮಕ್ಕಳಿಗೆ ಶಾಲೆಯಲ್ಲಿ ಏನೋ ಸಣ್ಣ ದ್ವೇಷ ಮಾಡಿದ್ರೆ ಅದಕ್ಕಿಂತ ದ್ರೋಹ, ನೀವು ಸ್ವರ್ಗಕ್ಕೆ ಹೋಗಲ್ಲ, ಇಲ್ಲೇ ಸಾಯ್ತೀರಿ. ಇದು ದೇವಾಲಯ. ಮಕ್ಕಳದು ಎಷ್ಟು ಪ್ರೀತಿಯಿಂದ ಪ್ರೀತಿ ಒಬ್ರಿಗೊಬ್ರು ಮಾಡ್ಕೊಂಡು ಹೋಗ್ತೀರಿ, ಆವಾಗ ಮಾತ್ರನೇ ಇಲ್ಲಿ ಯಾರು ನಾನು ಹೆಚ್ಚು ನಾನು ಕಮ್ಮಿ ಅಂತಿಲ್ಲ. ಒಂದೇ ಕುಟುಂಬ. ಹೆಡ್ ಮಾಸ್ಟರ್ ತಾಯಿ ಇದ್ದಂಗೆ, ನೀವು ಮಕ್ಕಳಿದ್ದಂಗೆ. ಮಕ್ಕಳು ತಪ್ಪು ಮಾಡಿದ್ರು ತಿದ್ಕೊಂಡು ಹೋಗ್ಬೇಕು, ಅವರು ಪಾಠ ಹೇಳ್ಕೊಂಡು ಹೋಗ್ಬೇಕು, ನೀವು ಅವರಲ್ಲಿ ತಪ್ಪುಗಳಿದ್ರೆ ಹೇಳ್ಕೋಬೇಕು. ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಇಷ್ಟೆಲ್ಲ ಬಂದು ಮಾಡಿದಾರಲ್ಲ, ಈ ಜವಾಬ್ದಾರಿ ನಿಮ್ಮ ಮೇಲೆ ಪೂರ್ಣ ಇದೆ. ಶಿಕ್ಷಕರ ಮೇಲೆ, ಪ್ರತಿಯೊಬ್ಬರ ಮೇಲಿದೆ. ಒಬ್ಬರು ಗಿಡ ನೋಡ್ಕೊಂಬನ್ನಿ, ಹೂವಿನ ಗಿಡ ಹಾಕ್ತೀರಾ, ಏನು ನರ್ಸರಿ ಗಿಡ ಹಾಕ್ತಾರ, ಒಬ್ರು ಅದನ್ನು ನೋಡ್ಕೊಬನ್ನಿ, ಒಬ್ಬರು ಶೌಚಾಲಯ ನೋಡ್ಕೊಳ್ಳಿ, ಒಬ್ಬರು ಶಾಲೆ ರೂಮ್ ನೋಡ್ಕೊಳ್ಳಿ. ಮಕ್ಕಳನ್ನ ಈ ರೀತಿ ಸುಂದರವಾದಂಥ, ಯಾರು ಬಂದರೆ ಯಾರು ಮಾಡಿಕೊಟ್ರು ಇದನ್ನು ಅಂಥೇಳಿ ನೋಡಿ ಬೇರೆ ಬೇರೆ ಶಾಲೆಗಳಿಗೂ ನಾವು ಮಾಡಬೇಕಪ್ಪ. ಲಯನ್ಸ್ ಅವ್ರು ಮಾಡಿದ್ದಾರೆ, ಕ್ಯಾಂಪಿನ್ ಅವ್ರು ಮಾಡಿದ್ದಾರೆ, ಮಯೂರಿ ಅವ್ರು ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ಬರಬೇಕು. ಆ ರೀತಿ ಈ ಶಾಲೆಗೆ ಏನವ್ರು ಬಂದದ್ರಿಂದ ಈ ರೀತಿ ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಏನ್ರಮ್ಮ ಗೊತ್ತಾಯ್ತಲ್ಲ? ಕೂತ್ಕೊಳ್ಳಿ. ನಮ್ಮ ಗ್ರಾಮಸ್ಥರು, ನಾನು ಹೇಳೋದು ಬೀರೇಗೌಡ್ರೆ, ಯಾರೇ ಆಗಲಿ ಕೇಳಿ, ರಾಜಕೀಯ ಸ್ಕೂಲ್ ಕಾಂಪೌಂಡಿಂದ ಆಚೆಗೆ, ನಮ್ಮ ಪಾರ್ಟಿ ಸ್ಕೂಲ್ ಕಾಂಪೌಂಡಿಂದ ಆಚೆಗೆ, ನಮ್ಮ ಜಾತಿ ಸ್ಕೂಲ್ ಕಾಂಪೌಂಡಿಂದ ಆಚೆಗೆ, ಒಳಗಡೆ ಬತ್ತಿರ್ಬೇಕಾದ್ರೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಒಂದೇ. ಎಲ್ಲ ನಮ್ಮ ಮಕ್ಕಳು, ಶಾಲೆಯಲ್ಲಿ ಓದ್ತಕ್ಕಂಥವ್ರು, ಎಲ್ಲ ನಮ್ಮ ಗುರುಗಳು, ಉಪಾಧ್ಯಾಯರುಗಳು ಕೂಡ ಗೌರವ ಕೊಡಬೇಕು. ಅವರು ಕೂಡ ಗೌರವಯುತವಾಗಿ ನಡ್ಕೊಳ್ಬೇಕು. ಅವ್ರಿಗೆ ಏನಾಗಿದೆ ನಮ್ಮಲ್ಲಿ ಹಣೆ ಬರ ಏನಂದರೆ, ನಮ್ಮ ಟೀಚರ್ಸ್ಗೆ ನಾನು ಗುರುಸ್ಥಾನ ಇದ್ದೀನಿ ಅಂತಲೇ ಗೊತ್ತಿಲ್ಲ. ಉಪಾಧ್ಯಾಯರುಗಳಿಗೆ ನಾನು ಗುರುಸ್ಥಾನದಲ್ಲಿ ಇದ್ದೀನಿ ಅನ್ನೋ ಭಾವನೆಯೇ ಇಲ್ಲ ಅವ್ರಿಗೆ. ಅಲ್ಲೆಲ್ಲ ಹಳ್ಳಿ ಇನ್ಯಾರೋ ಕಿತ್ತಾಡ್ತಾರಲ್ಲ, ಹಂಗೆ ಭಾವನೆಗಳು ಮೊದಲು ಅರ್ಥ ಮಾಡ್ಕೋಬೇಕಲ್ಲ. ನಾವು ಎತ್ತರದ ಸ್ಥಾನದಲ್ಲಿದ್ದೀವಿ, ಟೀಚರ್ಸ್ ನಾವು, ಉಪಾಧ್ಯಾಯರು ಗುರುಗಳು, ನಾವು ಪಾಠ ಹೇಳ್ತಕ್ಕಂಥ ಗುರು ಸ್ಥಾನದಲ್ಲಿದ್ದೀವಿ ಅಂತಕ್ಕಂಥದ್ದು ಮೊದಲು ನಾವು ಅರ್ಥ ಮಾಡ್ಕೊಂಡ್ರೆ ಆವಾಗ ಶಾಂತಿ, ಪ್ರೀತಿ, ವಿಶ್ವಾಸ ತಾನೇ ಬರುತ್ತೆ ಅದನ್ನು ತಿಳ್ಕೊಂಡಾಗ. ಆ ರೀತಿ ಇದೊಂದು ಮಾದರಿ ಶಾಲೆ ಆಗಲಿಕ್ಕೆ ಇವತ್ತು ಪೂರಕವಾಗಿ ಎಲ್ಲವನ್ನು ಕೂಡ ಮಾಡಿಕೊಟ್ಟು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಮಕ್ಕಳು ಕೂಡ ಅಷ್ಟೇ ಆದರ್ಶ ಆಗಬೇಕು. ದೈ ಈ ಕಡೆ ನೋಡಿ, ಆ ಕಡೆ ಏನು ನೋಡ್ತೀಯ? ಯಾರು ನಿಮಗೆ ದೇವರು ಅಂದರೆ ಯಾರನ್ನ ಕರಿತೀರಿ ದೇವರು ಅಂತೇಳಿ? ಯಾರು ನಿಮಗೆ ದೇವರು? ಗುರುಗಳು. ತಾಯಿಗೆ ಏನಂತ ಕರಿತೀರಿ? ತಾಯಿ. ದೇವರು ಏನೋ ಇನ್ನು ಗೊತ್ತೇ ಇಲ್ಲ ಮತ್ತೆ ನಿಮಗೆ? ಇಷ್ಟು ಓದಿದ್ದೀರಿ? ಮೇಸ್ಟ್ ಹೇಳ್ಕೊಟ್ಟಿಲ್ವ ಟೀಚರ್ಸ್ ನಿಮಗೆ? ಹೇಳ್ತಾ ಇಲ್ಲ ಮತ್ತೆ. ತಾಯಿ ಮೊದಲನೇ ತಾಯಿ ಹೇಳಿ. ತಾಯಿ ಏನಾಗಬೇಕು? ಹೇಳತ್ತೆ, ಇಲ್ಲಿ ಹೇಳ್ತಾ ಇಲ್ಲ. ತಾಯಿ ಏನು? ತಂದೆ, ದೇವರು. ತಂದೆ ತಾಯಿ ದೇವರು. ಆಯ್ತಲ್ಲ. ನೀವು ದೇವಸ್ಥಾನಕ್ಕೆ ಹೋದ್ರೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಮಾತಾಡ್ಬೇಕು ಮತ್ತೆ. ಎಲ್ಲ ಕೈ ಮುಗಿದು ನಮಸ್ಕಾರ ಮಾಡ್ತೀರಿ. ಮನೆ ದೇವ್ರಿಗೆ ಏನ್ ಮಾಡ್ತೀರಿ? ನಮಸ್ಕಾರ ಮಾಡ್ತಾ ಇದ್ದೀರಾ? ಇಲ್ಲ, ಸುಳ್ಳಂತೂ ಹೇಳಲೇಬಾರ್ದು, ಸತ್ಯನೇ ಹೇಳಬೇಕು. ಸುಳ್ಳು ಯಾವ ಕಾರಣಕ್ಕೂ ಹೇಳಬಾರ್ದು. ನಮಸ್ಕಾರ ಮಾಡ್ಕೊಂಡ್ ಬರ್ತೀವಿ ಶಾಲೆಗೆ ಅಂತ ಕೈ ಎತ್ತಿ ನೋಡೋಣ ಯಾರು. ಸತ್ಯ ಹೇಳ್ಬೇಕ್ರಿ. ಸತ್ಯ ಸತ್ಯ, ಸುಳ್ಳು ಹೇಳ್ಬಾರ್ದು. ಸುಳ್ಳು ಮಾತ್ರ ಹೇಳ್ಬಾರ್ದು. ಇವನ್ ಯಾರು? ನಿಲ್ಸೋವನ್ನ ಕೈ ಹಿಡ್ಕೊಂಡು ನಿಂತವನಲ್ಲ, ಇಲ್ಲಿ ಅವನ ಅಲ್ಲಿ ಹೇಳವನ ಹೇಳಬೇಕೆ. ನೀನ್ ನಮಸ್ಕಾರ ಮಾಡಿದೀಯಾ? ನಮಸ್ಕಾರ ಮಾಡಿದೀಯಾ? ಅಲ್ಲ, ಹಿಡ್ಕೊಂಡು ನೀನ್ ಗೊತ್ತಿಲ್ಲ ಕಣ. ಅದಕ್ಕೆ ಯಾವಾಗಲೂ ತಂದೆ ತಾಯಂದಿರನ್ನ ಆಶೀರ್ವಾದ ಪಡೆದು ಗೌರವಿಸಿ
ಅವ್ರನ್ನ ಪ್ರೀತಿಯಿಂದ ಅಮ್ಮ ಅಪ್ಪ ಚೆನ್ನಾಗಿದ್ದೀರಾ, ಶಾಲೆಗೆ ಹೋಗಿ ಬರ್ತೀವಿ, ಇದನ್ನ ಮಾತಾಡ್ಸ್ಕೊಂಡು ಬರಬೇಕು. ಗೊತ್ತಾಯ್ತಾ? ಶಾಲೆಗೆ ಬಂದ್ಮೇಲೆ ಗುರುಗಳಿಗೆ ವಂದನೆ ಸಲ್ಲಿಸ್ಬೇಕು. ಮಾಡ್ತಾ ಇದ್ದೀರಾ? ಎಲ್ಲ ಮಾಡ್ತಾ ಇದ್ದೀರಮ್ಮ? ಇದೆಲ್ಲ ಟೀಚರ್ಸ್ ಮಾಡ್ತಾ ಇದ್ದಾರಾ? ಕಲಿಸ್ತಾ ಹಿಂಗಂತೀರಲ್ಲ ನೀವು, ಹಿಂಗೆ ಅದೆಲ್ಲ ಕಲಿಸ್ಬೇಕಮ್ಮ. ನೀವು ಶಾಲೆ ಕಲಿಸ್ಬೇಕು. 5 ನಿಮಿಷ 10 ನಿಮಿಷ ಧ್ಯಾನ ಮಾಡಿಸಿ. ಯೋಗ ಮಾಡಿಸ್ತಾ ಇದ್ದೀರಾ? ಯೋಗ ಟೀಚರ್ ಯಾರು? ನೀವೇನಾ? ಎಲ್ಲ ಯೋಗ ಮಾಡ್ತಾ ಇದ್ದಾರಾ? ಗುಡ್. ಯೋಗ ಧ್ಯಾನ ಎಲ್ಲ ಮಾಡೋ ಮೂಲಕ ತಂದೆ ತಾಯಂದಿರನ್ನ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇಷ್ಟೆಲ್ಲ ದಿಗ್ಗಜರು ಬಂದು ಈ ಶಾಲೆಗೆ ಬಂದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಶಾಲೆಯ ಉಪಾಧ್ಯಾಯರಿರ್ಬೋದು, ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಗೌರವಯುತವಾಗಿದ್ದಾರೆ. ಪ್ರೈಸ್ ತಗೋತಾ ಇದ್ದಾರೆ. ಕ್ರೀಡೆನಲ್ಲಿ, ಸಂಗೀತದಲ್ಲಿ, ಆಟ ಪಾಠಗಳಲ್ಲಿ, ಶಿಕ್ಷಣದಲ್ಲಿ. ಪೇಪರಲ್ಲಿ ನೋಡ್ಬೇಕು, ಅವರು ಸಂತೋಷ ಪಡಬೇಕು. ಜಿಲ್ಲೆಗೆ, ರಾಜ್ಯಕ್ಕೆ ಮೇಲ್ ಬಂದಿದ್ದಾರೆ ಅಂತ ಹೆಸರು ಬರಬೇಕು. ಆ ಥರ ಮಾಡೋದು ನಿಮ್ಮ ಜವಾಬ್ದಾರಿ. ನಮ್ಮ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಯಾರು? ಈ ಕಡೆ ಬಾ ಸ್ವಲ್ಪ. ಎಷ್ಟು ಜನ ಮೆಂಬರ್ ಇದ್ದಾರೆ? ಬಂದಿದ್ದಾರೆ 18 ಜನ. ಎದ್ದು ನಿಂತೇಳಿ ನೋಡುವ. ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರುಗಳು 3, 4. ಎಲ್ಲಿ ಬಾಕಿ 14? ಶಾಲಾಭಿವೃದ್ಧಿ ಸಮಿತಿ ಸದಸ್ಯರಾಗಿರೋರೇ ಇಲ್ಲಿ ಬರದೇ ಇದ್ಮೇಲೆ ಇಲ್ಲ ಇಲ್ಲ ಯಾರೂ ಇಲ್ಲ ಇಲ್ಲ. ಟೀಚರ್ಸ್ ಅವರು 6 ಜನ ಇದ್ದೀರಲ್ಲ. 18 ಜನದಲ್ಲಿ 12 ಜನ ಇಲ್ವಲ್ಲ, ಹೆಂಗಪ್ಪ? ಕಡ್ಡಾಯ ಇಲ್ಲೇ ಮೆಂಬರ್ ಆಗಿ ಇರಬಾರ್ದು ಅವರು. ಶಾಲಾಭಿವೃದ್ಧಿ ಸಮಿತಿ ಅವ್ರ ಮಕ್ಕಳ ಶಾಲೆ ಇಲ್ಲವೇ ಅಲ್ವಾ? 18 ಜನ ಮಕ್ಕಳವೇ ತಾನೆ, ಅವರೇ ತಾನೇ ಮೆಂಬರ್ ಆಗಿರೋದು. ಅವ್ರ ಅಪ್ಪದಿರ ಬರಲಿಲ್ಲ ಅಂದ್ರೆ ಹೆಂಗೆ? ಮೆಸೇಜ್ ಗಿಸೇಜ್ ಇಲ್ಲ. ಮಕ್ಕಳು 18 ಜನ ಗೊತ್ತೇನಮ್ಮ? ನೀವು ಅಪ್ಪದೇವ್ರು ಯಾರ್ಯಾರು ನಿಂತಾಡ್ರಮ್ಮ? 18 ಮಕ್ಕಳು ಕೂತ್ಕೊಳ್ರಮ್ಮ. ನೀವು ಕೂತ್ಕೊಳ್ರಮ್ಮ. ನೀವು 18 ಇಲ್ಲಿ ಮೆಂಬರ್ ಆಗಿರೋ ಮಕ್ಕಳು, ಶಾಲಾಭಿವೃದ್ಧಿ ಸಮಿತಿಗೆ ಮೆಂಬರ್ ಆಗಿರೋ ಮಕ್ಕಳು ನಿಂತ್ಕೊಳ್ಳಿ. ಇಲ್ಲಿ ಬನ್ನಿ, ಮುಂದಕ್ಕೆ ಬನ್ನಿ. ಮುಂದಕ್ಕೆ ಬನ್ನಿ. ತಂದೆ ಹೆಸರು? ನಿಮ್ಮ ತಂದೆ ಹೆಸರು? ನಿಮ್ಮ ಹೆಸರಲ್ಲ, ನೀವು ಅಪ್ಪದಿರ ಹೆಸರು ಕರೆಕ್ಟಾ? ಅವ್ರು ಯಾಕೆ ಬಂದಿಲ್ಲ? ಬರ್ಬೇಕು ತಾನೆ ಶಾಲೆಗೆ. ಮೆಂಬರ್ ಆಗಿದ್ದೀರಲ್ಲ, ನೀವು ಕಡ್ಡಾಯವಾಗಿ ಶಾಲೆಗೆ ಬರ್ತಾ ಇರಬೇಕು. ಇಲ್ಲೆಲ್ಲ ನೋಡ್ಕೊಳ್ಬೇಕು. ನಮಗೆಲ್ಲ ಜಿಟಿ ದೇವೇಗೌಡರು ಬಂದು ಹೇಳಿದ್ದಾರೆ, ಎಲ್ಲ ಅಧ್ಯಕ್ಷರಿಗೆ ನೀವು ಯಾಕೆ ಕರ್ಕೊಂಬಂದಿಲ್ಲ ಅಂತ ಕೇಳ್ತಾ ಇದ್ರು ಅಂತ ಮಾಡ್ತೀರಾ? ಬರುವಾಗ ಮಾಡಬೇಕು. ಶಾಲೆಗೆ ಬರ್ಕೋಬೇಕು. ಇದೆಲ್ಲ ನೋಡ್ಕೋಬೇಕು. ಊರಿನ ಗಿಡ ಇದು ಮತ್ತೊಂದು ಜವಾಬ್ದಾರಿ ತಗೊಂಡಿದ್ದೀವಿ ಅಂತ ಹೇಳ್ಬೇಕು. ನೀವು ಮಾಡ್ತೀರಾ? ಗ್ಯಾರಂಟಿ? ಫೋಟೋ ತಗೊಂಬಿಡೋ, ಗುರ್ತಿರ್ಲಿ. ಆ ಕಡೆ ತಿರ್ಕೊಂಡು ನಿಂತ್ಕೊಳ್ಳಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.